ಇನ್ಮೇಲೆ ರುಪಿಯಲ್ಲೇ ವ್ಯಾಪಾರ. ಟ್ರಂಪ್ಗೆ ಭಾರತ ಬಿಗ್ ಶಾಕ್. ಡಾಲರ್ಗೆ RBI ಸಿಡ್ಡು. ರುಪಿಗೆ ಭಾರಿ ಬೂಸ್ಟ್. ಸ್ನೇಹಿತರೆ, ವ್ಯಾಪಾರ ಬಲದಿಂದ ಭಾರತವನ್ನ ಅಲುಗಾಡಿಸೋಕೆ ನೋಡ್ತಾ ಇದ್ದ ಟ್ರಂಪ್ಗೆ ಭಾರತ ಅದೇ ವ್ಯಾಪಾರದಿಂದ ಕೌಂಟರ್ ಕೊಡೋಕೆ ಹೆಜ್ಜೆಗಳನ್ನ ಇಡ್ತಾ ಇದೆ. ಅಮೆರಿಕದ ಡಾಲರ್ ಪ್ರಾಬಲ್ಯಕ್ಕೆ ಸೆಡ್ಡು ಹೊಡೆದು ಭಾರತೀಯ ರೂಪಾಯಿಯನ್ನ ಸ್ಟ್ರಾಂಗ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಡಾಲರ್ ಡಾಮಿನೆನ್ಸ್ ಕಮ್ಮಿ ಮಾಡ್ತೀರಾ, 100% ಹಾಕ್ಬಿಡ್ತೀನಿ, ನಿಮ್ಮನ್ನು ಮುಗಿಸ್ಬಿಡ್ತೀನಿ ಅಂತ ಕುಣಿತಾ ಇದ್ರು ಟ್ರಂಪ್. ಬ್ರಿಕ್ಸ್ ಕರೆನ್ಸಿನ ನಿಮ್ಮನ್ನೆಲ್ಲರ ಮೇಲೆ ನಾನು ಟ್ಯಾರಿಫ್ನ ಬಂಡೆಗಲ್ಲೇ ತಳ್ಳಿಬಿಡ್ತೀನಿ ಬ್ರಿಕ್ಸ್ ಮೇಲೆ ಅಂತ ಕೂಗ್ತಾ ಇದ್ರು. ಈಗ ಭಾರತ ನೀವೇನಾದರೂ ಮಾಡ್ಕೊಳ್ಳಿ, ಬ್ರಿಕ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ನಮ್ಮ ರುಪಿಯನ್ನ ಸ್ಟ್ರಾಂಗ್ ಮಾಡೋಕೆ ಹೆಜ್ಜೆ ಇಡ್ತೀವಿ ಅಂತ ಹೆಜ್ಜೆ ಇಟ್ಟಿದೆ. ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ರುಪಿಯಲ್ಲೇ ನಡೆಸೋಕೆ RBI ಅದಕ್ಕೆ ಇನ್ನಷ್ಟು ಸಪೋರ್ಟ್ ಮಾಡೋಕೆ ಆ ಒಂದು ಕ್ರಮವನ್ನು, ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ಗೆ ನಾವೇನಾದ್ರು ಪರ್ಚೇಸ್ ಮಾಡಿದಾಗ ಪೇಮೆಂಟನ್ನು ರುಪಿನಲ್ಲೇ ಮಾಡೋಕೆ ಹೆಲ್ಪ್ ಮಾಡೋಕೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಓಸ್ಟ್ರೋ ಅನ್ನೋ ವಿಶೇಷ ಅಕೌಂಟ್ಗಳಿಗೆ ಮುಕ್ತ ಅವಕಾಶ ಕೊಟ್ಟಿದೆ. ಅಲ್ಲದೆ ಈ ಅಕೌಂಟ್ಗಳಿಂದ ನೇರ ರೂಪಾಯಿನಲ್ಲೇ ಹೂಡಿಕೆ ಕೂಡ ಮಾಡ್ಬೋದು ಆ ದುಡ್ಡನ್ನು ಅವರು. ಆ ಮೂಲಕ ನೇರ ಡಾಲರ್ಗೆ ಒಂದು ಕೌಂಟರ್ ಕೊಡೋಕೆ ಪ್ರಯತ್ನ ನಡೆದಿದೆ. ಹಾಗಿದ್ರೆ ಏನಿದು ಓಸ್ಟ್ರೋ ಅಕೌಂಟ್? ಇದರಿಂದ ಡಾಲರ್ ಪ್ರಭಾವ ಭಾರತದ ವ್ಯಾಪಾರದಲ್ಲಿ ಕಮ್ಮಿ ಆಗುತ್ತಾ? ರೂಪಾಯಿಯ ಬಳಕೆ ಭಾರತದ ವ್ಯಾಪಾರದಲ್ಲಿ ಹೆಚ್ಚಾಗುತ್ತಾ? ರೂಪಾಯಿ ಜಾಗತೀಕರಣಕ್ಕೆ RBI ಮಾಡ್ತಿರೋ ಪ್ಲಾನ ಇದು? ಎಲ್ಲವನ್ನ ಈ ಇಂಪಾರ್ಟೆಂಟ್ ವರದಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಾಂಪ್ಲೆಕ್ಸ್ ವಿಚಾರ ಇದು. ಎಷ್ಟಾಗುತ್ತಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ನಾವು ಮಾಡ್ತೀವಿ ಸ್ನೇಹಿತರೆ, ಕಡೆ ತನಕ ಮಿಸ್ ಮಾಡದೆ ನೋಡಿ. ಡಾಲರ್ಗೆ ಸೆಡ್ಡು ಹೊಡೆಯಲು RBI ಪ್ಲಾನ್. ಎಸ್ ಸ್ನೇಹಿತರೆ, ಅಮೆರಿಕದ ದರ್ಪದ ಮುಂದೆ ಭಾರತ ಸೆಡ್ದು ನಿಂತಿದೆ. ಟ್ರಂಪ್ ಬೆದರಿಕೆ ನಡುವೆನೂ RBI ಡಾಲರ್ಗೆ ಸೆಡ್ಡು ಹೊಡೆದಿದೆ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ರೂಪಾಯಿ ಬಳಕೆಯನ್ನ ಹೆಚ್ಚು ಮಾಡೋ ದೃಷ್ಟಿಯಲ್ಲಿ RBI 2 ಕ್ರಾಂತಿಕಾರಿ ನಿರ್ಧಾರಗಳನ್ನು ಪ್ರಕಟಿಸಿದೆ. ಅದರಲ್ಲಿ ಮೊದಲನೇದು ಓಸ್ಟ್ರೋ ಅಕೌಂಟ್ಗಳನ್ನು ಇನ್ನಷ್ಟು ಜಾಸ್ತಿ ಪಾಪ್ಯುಲರೈಸ್ ಮಾಡೋದು, ಮತ್ತೊಂದು ಅವುಗಳಲ್ಲಿರೋ ಹಣವನ್ನು ಬಳಕೆ ಮಾಡೋದು. ಮೊದಲನೇ ನಿರ್ಧಾರ ನೋಡಿದ್ರೆ, ಇನ್ನು ಮುಂದೆ ವಿದೇಶಿ ಬ್ಯಾಂಕ್ಗಳು ಸ್ಪೆಷಲ್ ರುಪಿ ಓಸ್ಟ್ರೋ ಅಕೌಂಟ್ಸ್ SRVA ಓಪನ್ ಮಾಡೋಕೆ ನಮ್ಮಿಂದ ಅಂದರೆ RBIನಿಂದ ಪರ್ಮಿಷನ್ ಎಲ್ಲ ಕೇಳ್ತಾ ಕೂರೋ ಅಗತ್ಯ ಇಲ್ಲ ಅಂತ ಹೇಳಿ ಒಂದು ಬ್ಯೂರೋಕ್ರಸಿ ಲೆವೆಲ್ ಅನ್ನ ಕಟ್ ಮಾಡಿದ್ದಾರೆ, ಫ್ರೀ ಮಾಡಿದ್ದಾರೆ ಸ್ವಲ್ಪ. ಬ್ಯಾಂಕಿಂಗ್ ಭಾಷೆಯಲ್ಲಿ ಓಸ್ಟ್ರೋ ಅಂತ ಹೇಳಿದ್ರೆ ವಿದೇಶಿ ಬ್ಯಾಂಕ್ ನ ಖಾತೆಯನ್ನ ಇಲ್ಲಿ ಮೇಂಟೈನ್ ಮಾಡೋ ತರ. ಉದಾಹರಣೆಗೆ ರಷ್ಯನ್ ಬ್ಯಾಂಕ್ ಭಾರತದ SBI ನಲ್ಲಿ ಅಕೌಂಟ್ ಹೊಂದಿದ್ರೆ ಅದನ್ನ ರಷ್ಯನ್ ಓಸ್ಟ್ರೋ ಅಕೌಂಟ್ ಅಂತ ಕರೆಯಲಾಗುತ್ತೆ. ವಿದೇಶಿ ಕರೆನ್ಸಿಗಳ ಬದಲಾಗಿ ಅದೇ ದೇಶದ ಕರೆನ್ಸಿಯಲ್ಲಿ ವ್ಯವಹಾರ ನಡೆಸೋಕೆ ಈ ರೀತಿಯ ಸಿಸ್ಟಮ್. ಇಲ್ಲಿ ರಷ್ಯಾ SBI ಉದಾಹರಣೆಯಲ್ಲಿ ನಾವು ಹೇಳೋದಾದ್ರೆ, ಯಾವುದೋ ಭಾರತದ ಕಂಪನಿಯೊಂದು ರಷ್ಯಾಗೆ ಟೀ ಪುಡಿಯನ್ನ ಎಕ್ಸ್ಪೋರ್ಟ್ ಮಾಡಬೇಕಾಗಿದೆ. ಎಕ್ಸ್ಪೋರ್ಟ್ ಮಾಡಿ ಆಯಿತು, ಈಗ ಪೇಮೆಂಟ್ ನಡಿಬೇಕು. ರಷ್ಯನ್ ವ್ಯಾಪಾರಿ ಭಾರತದ ಕಂಪನಿಗೆ ಪೇ ಮಾಡಬೇಕು. ಆದರೆ ಹೇಗೆ ಮಾಡೋದು? ಜಾಗತಿಕವಾಗಿ ಫಾಲೋ ಮಾಡ್ತಿರೋ ಮೆಥಡ್ಸ್ ನೋಡಿದ್ರೆ, ಮೊದಲು ರಷ್ಯನ್ ವ್ಯಾಪಾರಿ ತನ್ನ ರೂಬೆಲ್ನ ಅಮೆರಿಕದ ಡಾಲರ್ಗೆ ಕನ್ವರ್ಟ್ ಮಾಡಬೇಕು. ಆ ಡಾಲರ್ನ ಭಾರತದ ಕಂಪನಿಗೆ ಪೇ ಮಾಡಬೇಕು. ಬಳಿಕ ಭಾರತದ ಕಂಪನಿ ಡಾಲರ್ನ ಮತ್ತೆ ರೂಪಾಯಿಗೆ ಕನ್ವರ್ಟ್ ಮಾಡಬೇಕು. ಇದರಿಂದ ಏನಾಗುತ್ತೆ? ಖರ್ಚು ಹೆಚ್ಚಾಗುತ್ತೆ, ಪೇಮೆಂಟ್ ಲೇಟ್ ಆಗುತ್ತೆ. ಯಾಕಂದರೆ ಎಕ್ಸ್ಚೇಂಜ್ ರೇಟ್ನಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಆ ಖರ್ಚೆಲ್ಲ ವ್ಯಾಪಾರಿಗಳು ಹೊರಬೇಕಾಗತ್ತೆ. ಹೀಗಾಗಿ ಇಂತಹ ಸಮಸ್ಯೆಯನ್ನು ಅವಾಯ್ಡ್ ಮಾಡಬೇಕು ಅಂತಲೇ ಇರೋದು ಓಸ್ಟ್ರೋ ಅಕೌಂಟ್ಸ್. ಡಾಲರ್ ಸಹವಾಸ ಇಲ್ಲದೇನೆ ವ್ಯವಹಾರ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ರಷ್ಯನ್ ಬ್ಯಾಂಕ್ ಭಾರತದ SBIನಲ್ಲಿ ಓಸ್ಟ್ರೋ ಅಕೌಂಟ್ ಹೊಂದಿರುತ್ತೆ. ಇದರಲ್ಲಿ ಆಲ್ರೆಡಿ ರೂಪಾಯಿ ರೂಪದಲ್ಲಿ ಹಣ ಇರುತ್ತೆ ರಷ್ಯನ್ ಬ್ಯಾಂಕ್ದು. ಆದರೆ ಹ್ಯಾಂಡಲ್ ಮಾಡ್ತಿರೋದು SBI ಅವ್ರ ಪರವಾಗಿ. ಸೊ ರಷ್ಯನ್ ವ್ಯಾಪಾರಿ ತನ್ನ ಬ್ಯಾಂಕ್ಗೆ ನೋಡಿ ಹೀಗೆ ಭಾರತದ ಕಂಪನಿಗೆ ಪೇ ಮಾಡೋದಿದೆ ಅಂತ ಹೇಳಿದಾಗ, ರಷ್ಯನ್ ಬ್ಯಾಂಕ್ SBIನಲ್ಲಿ ತಾನು ಇಟ್ಟಿರೋ ಓಸ್ಟ್ರೋ ಅಕೌಂಟ್ನಿಂದ ಭಾರತದ ಕಂಪನಿಗೆ ಪೇ ಮಾಡುತ್ತೆ ರೂಪಾಯಿ ರೂಪದಲ್ಲಿ, ಸಿಂಪಲ್ ಆಗಿ. ಅದೇ ರೀತಿ ರಷ್ಯಾದಿಂದ ಏನಾದರೂ ಖರೀದಿ ಮಾಡಿದಾಗ ರೂಪಾಯಿ ರೂಪದಲ್ಲಿ ನೇರ ರಷ್ಯನ್ ಓಸ್ಟ್ರೋ ಅಕೌಂಟ್ಗೆ ದುಡ್ಡು ಹಾಕಬಹುದು. ಹೀಗೆ ಓಸ್ಟ್ರೋ ಅಕೌಂಟ್ಗಳಿಂದ ಡಾಲರ್ ಇಲ್ದೇನೆ ರೂಪಾಯಿನಲ್ಲಿ ವ್ಯವಹಾರ ಮಾಡಬಹುದು. ಈಗ ಇಂಥ ಅಕೌಂಟ್ಗಳನ್ನ ನಮ್ಮ ಅನುಮತಿ ಇಲ್ದೇನೆ ಬ್ಯಾಂಕ್ಗಳು ಓಪನ್ ಮಾಡಬಹುದು ಅಂತ ಅಲ್ಲೊಂದಷ್ಟು ಬ್ಯೂರೋಕ್ರಾಟಿಕ್ ಹರ್ಡಲ್ ಅನ್ನ ಸ್ವಲ್ಪ ಸುಲಭ ಮಾಡಿಕೊಟ್ಟಿದೆ. ಈ ಹಿಂದೆ ಅಂದ್ರೆ ಜುಲೈ 11, 2022 ಹೊರಡಿಸಲಾಗಿದ್ದ ಆದೇಶದ ಪ್ರಕಾರ ಯಾವುದೇ ವಿದೇಶಿ ಬ್ಯಾಂಕಿನ SRVA ಖಾತೆ ಓಸ್ಟ್ರೋ ಅಕೌಂಟ್ ತೆರೆಯೋ ಮುನ್ನ ಭಾರತೀಯ ಬ್ಯಾಂಕ್ಗಳು RBI ಪರ್ಮಿಷನ್ ಕೇಳ್ತಾ ಕೂರ್ಬೇಕಾಗಿತ್ತು.
ಅಗೇನ್ ಡಿಲೇ ಆಗ್ತಾ ಇತ್ತು. ಹೀಗಾಗಿ ರೂಪಾಯಿ ಆಧಾರಿತ ವಹಿವಾಟಿಗೆ ಅಡಚಣೆ ಆಗ್ತಾ ಇತ್ತು. ಹೀಗಾಗಿ RBI ಆಗಸ್ಟ್ 5ಕ್ಕೆ ಒಂದು ಸುತ್ತೋಲೆ ಹೊರಡಿಸಿ ಈ ನಿಯಮವನ್ನ ಸಂಪೂರ್ಣವಾಗಿ ಸಡಿಲಿಸಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಸಾರನಾಥ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 15 ಸೆಪ್ಟೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟ್ ಅನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತದಲ್ಲಿ ಹೂಡಿಕೆಗೆ ಅಸ್ತು. RBI ಕೇವಲ ಓಸ್ಟ್ರೋ ಅಕೌಂಟ್ ಓಪನ್ ಮಾಡೋಕಷ್ಟೇ ಅಲ್ಲ, ಅದರಲ್ಲಿರೋ ಹಣವನ್ನ ಭಾರತದಲ್ಲಿ ಹೂಡಿಕೆ ಮಾಡೋಕು ಅವಕಾಶ ಕೊಟ್ಟಿದೆ. ಏನಾಗ್ತಿತ್ತು ಗೊತ್ತಾ ಮುಂಚೆ ಪ್ರಾಬ್ಲಮ್? ರಷ್ಯಾ ಏನೋ ರೂಪಾಯಿನಲ್ಲಿ ವ್ಯವಹಾರ ಮಾಡೋಕೆ ರೆಡಿ ಇತ್ತು. ರಷ್ಯಾ ಅಷ್ಟೇ ಅಲ್ಲ, ಹಿಂದೆ ಇರಾನ್ ಕೂಡ ಭಾರತದ ರೂಪಾಯಿನಲ್ಲೇ ವ್ಯವಹಾರ ಮಾಡ್ತಾ ಇತ್ತು. ಆದ್ರೆ ತಮ್ಮ ಅಕೌಂಟ್ಗೆ ಬಂದಿರೋ ರೂಪಾಯಿಯನ್ನ ಏನ್ ಮಾಡೋದು? ಈಗ ಎರಡೂ ದೇಶಗಳ ನಡುವೆ ಅಷ್ಟೇ ಪ್ರಮಾಣದ ವ್ಯಾಪಾರ ನಡೆಯುತ್ತೆ. ನಾವು 100 ಕೋಟಿ ತೈಲವನ್ನ ಖರೀದಿ ಮಾಡ್ತೀವಿ, ಅವ್ರು 100 ಕೋಟಿ ರೂಪಾಯಿದು ವಸ್ತುವನ್ನ ಖರೀದಿ ಮಾಡ್ತಿದ್ದಾರೆ ನಮ್ಮ ಹತ್ರ. ಅಂದ್ರೆ ನಮಗೆ ಬೇಕಾಗಿರೋ ತೈಲ ಅವರ ಹತ್ರ ಇದೆ, ಅವ್ರಿಗೆ ಬೇಕಾಗಿರೋ ಒಂದಷ್ಟು ವಸ್ತು ನಮ್ಮ ಹತ್ರನೂ ಇದೆ, ಅಲ್ಲಿಲ್ಲ ನಾವು ಮಾಡ್ಕೊಡ್ತೀವಿ. ಆತರ ವ್ಯಾಪಾರ ಸಮಸಮ ಇದೆ ಅಂದ್ರೆ ಓಕೆ. ಆದ್ರೆ ಬರೀ ನಾವಷ್ಟೇ ಅವರಿಂದ ಬಿಲಿಯನ್ ಗಟ್ಟಲೆ ತೈಲವನ್ನ ತರಿಸ್ಕೊಳ್ತಾ ಇದ್ದೀವಿ, ಡಿಫೆನ್ಸ್ ಕೂಡ ತರಿಸ್ಕೊಳ್ತಾ ಇದ್ದೀವಿ ರಷ್ಯಾದಿಂದ. ಆದ್ರೆ ಅವರಿಗೆ ನಮ್ಮ ಹತ್ರ ಖರೀದಿ ಮಾಡೋಕೆ ಅಂತದ್ದು ಏನು ಇಲ್ಲ. ಅಂದ್ರೆ ಅವರಿಗೆ ಬೇಕಾಗಿರೋ ವಸ್ತು ಅವರು ಉತ್ಪತ್ತಿ ಮಾಡಕ್ ಆಗದೆ ಇರೋದು ನಮ್ಮ ಹತ್ರ ಏನಾದ್ರೂ ಇದೆ ಅಂತ ಹೇಳಿದ್ರೆ ಓಕೆ. ಇಲ್ಲ ಅಂತ ಹೇಳಿದ್ರೆ ಆ ರೂಪಾಯಿ ಹಿಡ್ಕೊಂಡು ಅವರು ನಮ್ಮ ಹತ್ರ ಏನು ಖರೀದಿನೇ ಮಾಡಕ್ಕಾಗಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ರೂಪಾಯಿ ಹಿಡ್ಕೊಂಡು SRV ಅಕೌಂಟ್ ನಲ್ಲಿ ದುಡ್ಡು ಕೊಳಿತಾ ಕೂತಿರುತ್ತೆ. ಇರಾನ್ ರಷ್ಯಾ ಜೊತೆ ಹೀಗೆ ಆಗಿತ್ತು. 2023ರಲ್ಲಿ ರಷ್ಯನ್ SRV ಅಕೌಂಟ್ ನಲ್ಲಿ ಪ್ರತಿ ತಿಂಗಳು $1 ಬಿಲಿಯನ್ $8,500 ಕೋಟಿ ರೂಪಾಯಿ ಹೋಗಿ ಕೂರ್ತಾ ಇತ್ತು. 2024ರಲ್ಲಂತೂ ತಿಂಗಳಿಗೆ 25,000 ಕೋಟಿ ರೂಪಾಯಿ ಹೋಗಿ ಜಮೆ ಆಗಿದೆ. ಆದ್ರೆ ಇದನ್ನ ಅವ್ರು ಏನ್ ಮಾಡೋದು? ರಷ್ಯಾದವರು ಭಾರತದ ಹತ್ರ ಖರೀದಿ ಮಾಡೋಕೆ ಅವ್ರಿಗೇನಿಲ್ಲ. ಏನ್ ತರಕಾರಿ ಮಾರೋಣ ಅವರಿಗೆ? ರಷ್ಯಾದವ್ರಿಗೆ ನಾವು ದವಸ ಧಾನ್ಯ ಮಾರೋಣ, ಅದು ಅವರೇ ಬೆಳ್ಕೊಳ್ತಾರೆ. ನಾವೇನ್ ಮಾರೋದು ಅವರಿಗೆ? ನಮ್ಮ ಹತ್ರ ತೈಲ ಇಲ್ಲ ಅಂತ ಅಲ್ಲಿಂದ ತರಿಸ್ಕೊಳ್ತೀವಿ. ಹಾಗೆ ಅವ್ರಿಗೆ ಬೇಕಾಗಿರೋದು ಬಟ್ ಅವ್ರ ಹತ್ರ ಇಲ್ಲದೆ ಇರೋದು ನಮ್ಮ ಹತ್ರ ಏನಾರು ಇರ್ಬೇಕಲ್ಲ ಮಾರಾಟ ಮಾಡಕ್ಕೆ. ಅಮೆರಿಕದ ಡಾಲರ್ ಯಾಕಷ್ಟು ಪವರ್ಫುಲ್ಲು? ಆ ಡಾಲರ್ ಹಿಡ್ಕೊಂಡು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಚೈನಾ ಹತ್ರ ಹೋಗಿ ಗೂಡ್ಸ್ ಖರೀದಿ ಮಾಡ್ಬೋದು, ಚಿಪ್ಗಳು ಖರೀದಿ ಮಾಡ್ಬೋದು, ತೈವಾನ್ ಹತ್ರ ಚಿಪ್ ಖರೀದಿ ಮಾಡ್ಬೋದು, ಆಮೇಲೆ ಫ್ರಾನ್ಸ್ ಹತ್ರ ರಫೈಲ್ ಖರೀದಿ ಮಾಡ್ಬೋದು. ಅಮೆರಿಕಾಗೆ ಹೋದರೂ ಕೂಡ ಏನಾದರೂ ಅವರ ಟೆಕ್ ಪ್ರಾಡಕ್ಟು, ಗ್ಯಾಜೆಟ್ಸು, ಯುದ್ಧ ವಿಮಾನಗಳು, ಡಿಫೆನ್ಸು, ಫಿನಾನ್ಷಿಯಲ್ ಅಸೆಟ್ಸು ಏನಾದರೂ ಖರೀದಿ ಮಾಡ್ಬೋದು. ಯಾಕಂದ್ರೆ ಅಮೆರಿಕ ಆ ಲೆವೆಲಿಗೆ ಬೆಳೆದಿದೆ. ನಮ್ಮ ರೂಪಿ ತಗೊಂಡು ಹೋದವರು ಅದನ್ನ ಹಿಡ್ಕೊಂಡು ಏನ್ ಮಾಡ್ತಾರೆ? ಅದು ಪ್ರಶ್ನೆ ದೊಡ್ಡದು ಕಾಡ್ತಾ ಇತ್ತು. ರಷ್ಯಾ ಇರಾನ್ಗಂತೂ ಲಕ್ಷ ಕೋಟಿಗಳ ಲೆಕ್ಕದಲ್ಲೆಲ್ಲ ದುಡ್ಡು ಕೊಳಿತಾ ಇತ್ತು. ಇದನ್ನ ಅವಾಯ್ಡ್ ಮಾಡೋಕೆ ಅಂತಲೇ RBI ಸರ್ಪ್ಲಸ್ ಹಣವನ್ನ ನಿಮ್ಗೆ ಸುಮ್ಮನೆ ಕೊಳಿಸೋದು ಬೇಡ, ನೀವು ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನ ಅಂತ ಒಂದು ಆಫರ್ ಕೊಟ್ಟಿದೆ. ಈಗ ಎಲ್ಲಾ ಕಡೆ ಎಲ್ಲ ಸರ್ಕಾರದ ಸೆಕ್ಯೂರಿಟೀಸ್ ಅಂದ್ರೆ ಬಾಂಡ್ಗಳು, ಟ್ರೆಜರಿ ಬಿಲ್ಗಳಲ್ಲಿ ಹೂಡಿಕೆ ಮಾಡಬಹುದು. ಸೇಫ್ ಅಲ್ಲ ಇದು, ಗವರ್ಮೆಂಟ್ ಗ್ಯಾರಂಟಿ ಇರೋ ಬಾಂಡ್ಸ್. ಅದರಲ್ಲಿ ಹೂಡಿಕೆ ಮಾಡಿ ನೀವು ಬಡ್ಡಿಯನ್ನ ಚೆನ್ನಾಗಿ ಅರ್ನ್ ಮಾಡಬಹುದು ಅಂತ ಆಫರ್ ಕೊಟ್ಟಿದೆ. ಹಾಗಂತ ಇರೋ ಎಲ್ಲಾ ಹಣವನ್ನ ಹಾಕಕ್ಕಾಗಲ್ಲ, ಲಿಮಿಟ್ ಕೂಡ ಹಾಕಿದ್ದಾರೆ. SRV ಅಕೌಂಟ್ ಗಳಲ್ಲಿರೋ 30% ಹಣವನ್ನ ನೀವು ಅಲ್ಪಾವಧಿ ಬಾಂಡ್ ಗಳಲ್ಲಿ ಹೂಡಿಕೆ ಮಾಡಬಹುದು. ಅಂದ್ರೆ 1 ವರ್ಷದ ಒಳಗಡೆ ಮೆಚೂರ್ ಆಗುವಂತ ಬಾಂಡ್ ಗಳಲ್ಲಿ ಹಾಕಬಹುದು. ಉಳಿದ ಹಣವನ್ನ ಲಾಂಗ್ ಟರ್ಮ್ ಬಾಂಡ್ ಗಳಲ್ಲಿ ಹಾಕಬೇಕು ಅಂತ ಹೇಳಿದೆ. ಯಾಕೆ ರೀತಿ ಮಾಡಿದ್ದಾರೆ? ಸರ್ಕಾರದ ಬಾಂಡ್ ಶಾರ್ಟ್ ಟರ್ಮ್ ಬೇಗ ಮೆಚೂರ್ ಆಗುತ್ತೆ, ಬೇಗ ಇದಕ್ಕೆ ಹಾಕ್ಬೇಡ ಅಂತ ಎಲ್ಲ ಅದಕ್ಕೆ ಹಾಕ್ಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ಲಾಂಗ್ ಟರ್ಮ್ಗೂ ಇರ್ಲಿ, ಎಲ್ಲ ಇಲ್ಲಿಗೆ ಹಾಕೋದ್ ಬೇಡ ಅಂತ ಉಳಿದ ಲಾಂಗ್ ಟರ್ಮ್ಗೆ ಹಾಕ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಮಾರ್ಕೆಟ್ ಸಮಸ್ಯೆ ಆಗುತ್ತೆ. ಹೀಗಾಗಿ RBI ನ ಈ ಕ್ರಮದಿಂದ ಜಾಗತಿಕ ಮಟ್ಟದಲ್ಲಿ ರೂಪಾಯಿ ಬಳಕೆಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ರೂಪಾಯಿ ವ್ಯವಹಾರ ಮತ್ತಷ್ಟು ಅಟ್ರಾಕ್ಟಿವ್ ಅನ್ಸುತ್ತೆ. ಭಾರತದೊಂದಿಗೆ ವ್ಯಾಪಾರ ಮಾಡೋ ಯಾವುದೇ ದೇಶ ತನ್ನ ರಫ್ತು ಮತ್ತು ಆಮದುಗಳಿಗೆ ನೇರ ರೂಪಾಯಿನಲ್ಲೇ ಬಿಲ್ ಮಾಡಿ ಪೇಮೆಂಟ್ ಸ್ವೀಕರಿಸಬಹುದು ಅಥವಾ ಪಾವತಿ ಮಾಡಬಹುದು. ಇದು ವ್ಯಾಪಾರಕ್ಕೆ ಇನ್ನಷ್ಟು ಅನುಕೂಲ ಕೂಡ ಮಾಡಿಕೊಡುತ್ತೆ. ಹೂಡಿಕೆ ಜೊತೆಗೆ ಪ್ರಾಜೆಕ್ಟ್ಗಳ ಪೇಮೆಂಟ್ಗಾಗಿ ಮತ್ತು ಮುಂಗಡ ಪಾವತಿಗಾಗೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇದರಿಂದ ಡಾಲರ್ ಬಳಕೆಗೆ ಭಾರತದೊಂದಿಗಿನ ವಿದೇಶಗಳ ವ್ಯಾಪಾರದಲ್ಲಿ ಹೊಡೆತ ಬೀಳುತ್ತೆ. ರಷ್ಯಾ ಭಾರತ ವ್ಯಾಪಾರದಲ್ಲಿ ಅಥವಾ ಯಾರೆಲ್ಲ ರೂಪಿ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇರ್ತಾರೆ ಅಲ್ಲಿ ಡಾಲರ್ನ ಅವಶ್ಯಕತೆನೇ ಬೀಳೋದಿಲ್ಲ. ಹೀಗಾಗಿ ಈಗ ಆಲ್ರೆಡಿ ಸುಂಕ ಸಮರದಿಂದ 2 ದೇಶಗಳ ಸಂಬಂಧ ಹಳಿಸ್ತಾ ಇರುವಾಗ ಭಾರತದ ಈ ಹೊಸ ನಡೆ ಟ್ರಂಪ್ದು ಕೆಂಪಾಗುವಂತೆ ಮಾಡುತ್ತೆ ಟ್ರಂಪ್ ಕಣ್ಣನ್ನ. ಆರಂಭದಲ್ಲೇ ಹೇಳಿದ ಹಾಗೆ ಡಾಲರ್ ತಂಟೆಗೆ ಬ್ರಿಕ್ಸ್ ರಾಷ್ಟ್ರಗಳು ಹೋಗ್ತವೆ ಅಂತಲೇ ಊಹೆ ಮಾಡಿಕೊಂಡೇ ಟ್ರಂಪ್ ಸಿಕ್ಕಾಪಟ್ಟೆ ರುಚಿಗೆದ್ದಿದ್ರು. ಬ್ರಿಕ್ಸ್ ರಾಷ್ಟ್ರಗಳು ಡಾಲರ್ಗೆ ಪರ್ಯಾಯವಾಗಿ ತಮ್ಮದೇ ಕರೆನ್ಸಿ ಮಾಡಕ್ ಹೊರಟ್ರೆ 100% ಟ್ಯಾರಿಫ್ ಅಂತ ಹೇಳಿದ್ರು.
ಈಗ ಆಲ್ರೆಡಿ ರಷ್ಯಾದಿಂದ ಕಚ್ಚಾ ತೈಲ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಭಾರತದ ಮೇಲೆ 25+25 ಪೆನಲ್ಟಿ ಟ್ಯಾರಿಫ್ ಎಲ್ಲ ಸೇರಿ 50% ಟ್ಯಾರಿಫ್ ಅನ್ನ ಕೂಡ ಘೋಷಿಸಿದ್ದಾರೆ. ಹೀಗಿದ್ರೂ ಈ ಎಲ್ಲ ಬೆದರಿಕೆಗಳ ನಡುವೆ ಚೀನಾ ಮತ್ತು ರಷ್ಯಾ ಈಗ ಆಲ್ರೆಡಿ ತಮ್ಮ ಸ್ಥಳೀಯ ಕರೆನ್ಸಿಗಳಲ್ಲೇ ವ್ಯಾಪಾರ ನಡೆಸ್ತಾ ಇದ್ದಾವೆ. ಇದೀಗ ಭಾರತ ಕೂಡ ಈ ನಿಟ್ಟಿನಲ್ಲಿ ಇನ್ನಷ್ಟು ಓಪನ್ ಅಪ್ ಆಗ್ತಿರೋದು ಡಾಲರ್ಗೆ, ಟ್ರಂಪ್ಗೆ, ಅಮೆರಿಕಾಗೆ ಸೆಡ್ಡು ಹೊಡೆದಂಗೆನೆ. ಹಾಗಂತ ಇವಾಗಲೇ ಡಾಲರ್ನ ಮುಗಿಸ್ಬಿಡಕ್ಕೆಲ್ಲ ಆಗಲ್ಲ. ಇವತ್ತು ಇಡೀ ಜಗತ್ತು ಡಾಲರ್ನಲ್ಲಿ ವ್ಯವಹರಿಸೋಕೆ ಕಾರಣ ಅಮೆರಿಕದ ಆರ್ಥಿಕತೆ ಬಗ್ಗೆ ಜಗತ್ತಿಗಿರೋ ನಂಬಿಕೆ. ಅಮೆರಿಕ ಜಗತ್ತಿಗೆ ಆಫರ್ ಮಾಡುವಂತಹ ಎಕನಾಮಿಕ್ ಮೈಟ್, ಆರ್ಥಿಕ ಪವರ್, ಡಾಲರ್ಗೆ ಅಷ್ಟು ಪರ್ಚೇಸಿಂಗ್ ಪವರ್ ಇದೆ. ಇಲ್ಲಾಂದ್ರೆ ಆ ದೇಶದ ಓಕೆ ನೋಟ್ ಪ್ರಿಂಟ್ ಮಾಡಬಹುದು, ಆ ನೋಟಿಗೆ ವ್ಯಾಲ್ಯೂ ಕೊಡ್ತೀವಿ ಅನ್ನೋ ಧೈರ್ಯವನ್ನ ರಾಷ್ಟ್ರಗಳು ಕೊಡಬೇಕಲ್ಲ. ಈಗ ನಾಳೆ ಪಾಕಿಸ್ತಾನ ರಿಸರ್ವ್ ಬ್ಯಾಂಕ್ ನೋಟ್ ಪ್ರಿಂಟ್ ಹೊಡೆದು, ಸಾಲ ಇದೆ ಅವ್ರದ್ದು ಸಿಕ್ಕಾಪಟ್ಟೆ ಅಲ್ವಾ ಅಂತಾರಾಷ್ಟ್ರೀಯವಾಗಿ, ಪ್ರಿಂಟಿಂಗ್ ಪ್ರೆಸ್ಸಿಗೆ ಹೇಳೋದು ಗವರ್ಮೆಂಟ್ ಆಫ್ ಪಾಕಿಸ್ತಾನ್ ಹೊಡೀರಿ ಪ್ರಿಂಟ್ ಅಂತ ಹೇಳಿ ಎಲ್ಲ ಸಾಲಾಗ ನೋಟ್ ಪ್ರಿಂಟ್ ಮಾಡಿ ತೊಗೊಂಡು ಕೊಟ್ಟರೆ ಯಾರು ತೊಗೊಳ್ತಾರ? ಏನಿದೆ ರದ್ದಿ ಪೇಪರ್ ತೊಗೊಂಬಂದಿದ್ದಾರ, ಹಚ್ಚ ತೊಗೊಂಡೋಗಿ ವಾಪಸ್ ಅಂತ ಕಳಿಸ್ತಾರೆ ಅಲ್ವಾ? ಯಾಕಂದರೆ ಅದನ್ನ ಹಿಡ್ಕೊಂಡು ಏನು ಮಾಡೋದು? ಆ ಪ್ರಿಂಟ್ ಹೊಡೆದಿದ್ದಾರೆ ಸರ್, ಅದರ ಪರ್ಚೇಸಿಂಗ್ ಪವರ್ ಏನು? ಪಾಕಿಸ್ತಾನದ ಎಕಾನಮಿಲಿ ಏನಿದೆ ಅಂತ ಪರ್ಚೇಸ್ ಮಾಡೋಕ್ಕೆ ಅನ್ನೋ ಪ್ರಶ್ನೆ ಬರುತ್ತೆ. ಆದರೆ ಅಮೆರಿಕದ ಡಾಲರ್ನ ಪರ್ಚೇಸಿಂಗ್ ಪವರ್ ಆ ಲೆವೆಲ್ಗಿದೆ ಜಗತ್ತಿನಾದ್ಯಂತ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಅಮೆರಿಕ ಎಷ್ಟು ಪ್ರಿಂಟ್ ಮಾಡಿದ್ರು ಕೂಡ ತಗೊಂಡು ಇಟ್ಕೊಳ್ತಾರೆ, ಸಂಗ್ರಹ ಮಾಡಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ನಲ್ಲಿ ಅದನ್ನೇ ಇಟ್ಕೊಳ್ತಾರೆ. ಹಾಗಾಗಿ ಜಗತ್ತಿನ ಬಹುತೇಕ ವ್ಯಾಪಾರ ಡಾಲರ್ನಲ್ಲಾಗುತ್ತೆ. ನಮ್ಮ ಹತ್ರ ಎಷ್ಟೇ ಬಿಲಿಯನ್ ಡಾಲರ್ ನಾವು ಇಲ್ಲಿ ಇಟ್ಕೊಂಡ್ರು ಕೂಡ ಅಮೆರಿಕ ಡಾಲರ್ನ ತಗೊಂಡು ಅವಶ್ಯಕತೆ ಬಿದ್ದಾಗ ತಗೊಂಡು ಅಮೆರಿಕಾಗೆ ನೋಡ್ರಪ್ಪ ನಿಮ್ ದುಡ್ಡಿದೆ ತಗೊಳ್ಳಿ, ಇದಕ್ಕೆ ಬೇಕಾಗಿರೋ ವ್ಯಾಲ್ಯೂ ಕೊಡಿ ಅಂತ ಕೇಳಿದ್ರೆ ಕೊಡೋ ತಾಕತ್ ಅಮೆರಿಕಾಗಿದೆ ಅಂತ ಹೇಳಿ ಇಟ್ಕೊಳ್ತಾರೆ. ಹೀಗಾಗಿ ನಾವು ಕೂಡ ರೂಪಾಯಿನ ಡಾಲರ್ ಥರ ಗ್ಲೋಬಲ್ ಕರೆನ್ಸಿ ಮಾಡಬೇಕು ಅಂದರೆ ರುಪಿ ಗ್ಲೋಬಲ್ ಕರೆನ್ಸಿ ಅಂತ ನಾವು ಹೇಳ್ಕೊಂಡ್ರೆ ಯಾರೂ ಮೂಸಲ್ಲ. ನಮ್ಮ ಆರ್ಥಿಕತೆಯನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕು, ಸ್ಟೇಬಲ್ ಮಾಡಬೇಕು, ಹೈ ಕನ್ಸಿಸ್ಟೆಂಟ್ ಗ್ರೋತ್ ನಮ್ಮ ಆರ್ಥಿಕತೆ ಕಾಣಬೇಕು, ಜಾಗತಿಕ ವ್ಯಾಪಾರದಲ್ಲಿ ದೊಡ್ಡ ಪಾಲನ್ನು ಹೊಂದಬೇಕು, ಜಗತ್ತಿಗೆ ಬೇಕಾಗಿರೋ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ನಾವಿಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಗ್ಲೋಬಲ್ ಕರೆನ್ಸಿ ರುಪಿ ಅಂತ ನಾವು ಹೇಳಿ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ಪ್ರಿಂಟ್ ಮಾಡಿ ಇಟ್ಕೊಂಡು ಒಂದು ವೇಳೆ ಯಾರು ತಗೊಂಡು ಹೋದ್ರು ಅಂತಲೂ ಅಂದ್ಕೊಳ್ಳೋಣ, ಅವರದನ್ನು ಸ್ವಲ್ಪ ಇಷ್ಟು ದುಡ್ಡಿತ್ತು ರುಪಿ ತಗೊಳ್ಳಿ, ನಮಗೊಂದು 10 ಫೈಟರ್ ಜೆಟ್ ಕೊಡಿ, ಅದರ ಕೊಡೋ ತಾಕತ್ ನಮಗಿರಬೇಕು. ಉದಾಹರಣೆಗೆ ಹೇಳಿದ್ದು, ಜಗತ್ತಿಗೆ ಬೇಕಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕೊಡೋದ್ರಲ್ಲಿ ನಮ್ಮ ಪಾಲ್ ಜಾಸ್ತಿ ಇದ್ದಾಗ ನಮ್ಮ ಕರೆನ್ಸಿ ಆಟೋಮ್ಯಾಟಿಕಲಿ ಗ್ಲೋಬಲ್ ಕರೆನ್ಸಿ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.